ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಒಂದು ವಿರೋಧ ಪಕ್ಷವಾಗಿ ನಮ್ಮದು ಕೂಡ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಆಡಳಿತ ಪಕ್ಷಕ್ಕೆ, ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ವಿರೋಧ ಪಕ್ಷಕ್ಕೆ ಇರ್ತಕ್ಕಂಥದ್ದು. ನಾನು ಕೂಡ ಕಳೆದ 5-6 ತಿಂಗಳಲ್ಲಿ ಪಕ್ಷ ಯಾವ ರೀತಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೆ, ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ಒಂದು ಕರಾಳ ಮುಖವನ್ನು ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸನ ಒಂದು ಪಕ್ಷ ಮಾಡಿದ್ದೆವು, ಅದನ್ನು ಕೂಡ ನಾನು ವಿವರಿಸಿದ್ದೇನೆ. ಅವರು ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಒಟ್ಟಾಗಿ ಹೋಗಿ ಅನ್ನೋ ಸಂದೇಶ ನಾನಂತೂ ಕಳೆದ 1-1/4 ವರ್ಷದಿಂದ ಪಕ್ಷದ ಕಾರ್ಯಕರ್ತನಾಗಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಭಾಳ ಶ್ರದ್ಧೆಯಿಂದ ನಾನು ನಿರ್ವಹಿಸ್ತಾ ಇದ್ದೇನೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅಂತಿಮವಾಗಿ ಏನಾಗಬೇಕು, ಯಾರನ್ನು ಮಾಡಿದ್ರು ಒಳ್ಳೆಯದಾಗುತ್ತೆ, ಅಂತಿಮ ತೀರ್ಮಾನ ಸದ್ಯದಲ್ಲಿ ಆಗುತ್ತೆ ಅನ್ನೋ ವಿಶ್ವಾಸ. ಸರ್, ಈಶ್ವರಪ್ಪ ಅವರು ಕೂಡ ಪಕ್ಷಕ್ಕೆ ವಾಪಸ್ ಬರುವಂಥ ಒಂದಷ್ಟು ಚಿಂತನೆಯಲ್ಲಿದ್ದಾರೆ. ಏನಾದರೂ ಸಾಧ್ಯತೆ ಇದೆಯಾ? ಯಾಕಂದ್ರೆ ಬಹುತೇಕ ಒಂದಷ್ಟು ಜನ ತಪ್ಪು ಆಗಿದೆ, ತಪ್ಪು ಒಪ್ಕೋತೀವಿ, ಬಟ್ ವಾಪಸ್ ಬರಲಿಕ್ಕೆ ಅಂತಂದು ಒಂದಷ್ಟು ಚಿಂತನೆ ಮಾಡ್ತಿದ್ದಾರೆ. ರಾಜ್ಯ ಮಟ್ಟದಲ್ಲಾಗಲಿ ಕೇಂದ್ರದಲ್ಲಾಗಲಿ ಇದ್ರ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ. ಚರ್ಚೆ ನಡೆದಾಗ ಮಾಹಿತಿ ಏನಪ್ಪ ಚರ್ಚೆ ನಡೆದಿಲ್ಲ. ಅದನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಅನ್ನೋ ಅಪೇಕ್ಷೆ ಎಲ್ಲರಿಗೂ ಕೂಡ ಇದೆ. ಅವ್ರು ಆಗಿರ್ತಕ್ಕಂಥ ತಪ್ಪು ಅರ್ಥ ಮಾಡ್ಕೊಂಡು ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಆ ಪಕ್ಷದ ವ್ಯಕ್ತಿಗಳು ಚರ್ಚೆ ಮಾಡಿ ಅದಕ್ಕೆ ಏನು ಸರಿಯಾದ ತೀರ್ಮಾನ ಆಗಬೇಕು. ಯಾಕೆ ನಾವಲ್ಲ ಇಲ್ಲ, ಯಾಕೆ ರಾಷ್ಟ್ರ ಮಟ್ಟ ರಾಷ್ಟ್ರದ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಅದಕ್ಕೆಲ್ಲೋ ಕೂಡ ಚರ್ಚೆ ಮಾಡ್ತೀವಿ. ಸದ್ಯಕ್ಕಂತೂ ನಮ್ಮ ಮುಂದೆ ಆ ವಿಚಾರ ಇಲ್ಲ. ಅದು ಸರಿ ಇಲ್ಲ, ನಾನು ಖಂಡಿಸ್ತೀನಿ. ನಾನು ಚೀಫ್ ಮಿನಿಸ್ಟರು ಇಬ್ಬರೂ ಕೂಡ ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ, ಇದು ಯಾವ ಅರ್ಥದಲ್ಲಿ ನೀವು ಹೇಳಿದಿರೋ ಸರಿ ಇಲ್ಲ, ದೇರ್ ಇಸ್ ನೋ ಅಂತ ವಿಚಾರ ಯಾವ ಕಾರಣಕ್ಕೂ ಇಲ್ಲ. ಸರ್, ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ನಟರನ್ನ ಯಾರನ್ನೂ ಕರೆದಿಲ್ಲ, ಸೊ ನಮ್ಮ ಗಮನಕ್ಕೆ ಬರ್ದೇನೆ DCM ಅವರು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋಂಥ ಸರಿಯಲ್ಲ ಅಂತ ಸುದೀಪ್ ಹೇಳಿದ್ದಾರೆ. ಯಾವ ಮೇಕೆದಾಟು ಯೋಜನೆಗೆ ಪಾದಯಾತ್ರೆಗೆ ಬಂದಿರಲಿಲ್ಲ, ನಾವು ಅವರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ರು. ಯಾವಾಗೂ ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಾನು ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಮ್ ಚೇಂಬರ್ಗೆ ಹೋಗಿ ನೀವು ದಾಖಲೆ ತೆಗೆದುಕೊಂಡ್ರೆ ನಿಮ್ಮ ಇಷ್ಟಿ ತೆಗೆದುಕೊಂಡು ಬನ್ನಿ. ಫಿಲಮ್ ಚೇಂಬರ್ಗೆ ಹೋಗಿ ನಾನೇನು ಮಾಡಿದ್ದೀನಿ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್. ಕಾಲ ಉತ್ತರ ಕೊಡ್ತದೆ. 27 ಒಳಗಡೆ ನೀರು ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ. ಈ ನಿಟ್ಟಿನಲ್ಲಿ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಇದೆ, ಲ್ಯಾಂಡ್ ಅಕ್ವಿಷನ್ ಏನಿದೆ, ಆಮೇಲೆ ಬೈಲುಗುಂಡು, ಲಕ್ಕನಹಳ್ಳಿ ಆ ವಿಚಾರದಲ್ಲಿ ಅಕ್ವಿಷನ್ ಏನು ಸಮಸ್ಯೆ ಇದೆ ಅನ್ನೋದು ಭಾಳ ದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಜೊತೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಮಾಡಿದ್ದೀವಿ. ಅದಕ್ಕೆ ನಾನೀಗ ಹೋಗ್ತಾ ಇದ್ದೀನಿ ತುಮಕೂರಲ್ಲಿ ಒಂದು 10 ನಿಮಿಷ ಇದ್ದು ಎಲ್ಲ ಒಂದು 3-4 ಇಂಪಾರ್ಟೆಂಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನಾನು ಕ್ಯಾಬಿನೆಟ್ಗೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಏನೆಲ್ಲ ಆಲ್ಟರ್ನೇಟಿವ್ ಕೆಲವೆಲ್ಲ ಮಂತ್ರಿಗಳು ಬೇರೆ ಸಜೆಷನ್ಸ್ ಮಾಡಿದ್ದಾರೆ. ಬಟ್ ಅವರೇನೇ ಮಾಡಲಿ, ಬಟ್ ಟೆಕ್ನಿಕಲ್ ಆಗಿ ಏನು ಸಜೆಷನ್ ಕೊಡ್ತಾರೆ ಅದು ಇಂಪಾರ್ಟೆಂಟು. ನಾನು ಕಣ್ಣಲ್ಲಿ ನೋಡ್ಬಿಟ್ಟು ನಾನೊಂದು ರಿಪೋರ್ಟು ರೆಡಿ ಮಾಡಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಒದಗಿಸ್ಕೊಡ್ತೀನಿ. ಮುಖ್ಯಮಂತ್ರಿಗಳು ನನಗೆ ನಿರ್ದೇಶನ ಕೊಟ್ಟಿದ್ದಾರೆ. ಬೇರೆ ಎಲ್ಲ ಪ್ರಾಜೆಕ್ಟು ಡಿಲೇ ಆದರೂ ಚಿಂತೆ ಇಲ್ಲ, ಈ ಪ್ರಾಜೆಕ್ಟ್ನ ಪ್ರಯಾರಿಟಿಲಿ ನಾವು ಮುಗಿಸ್ಬೇಕು ಅನ್ನೋದು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ, ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದಾರೆ. ಸೊ ಈಗ ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಕೆಲವು ಇಂಪಾರ್ಟೆಂಟ್ 3-4 ಮೇಜರ್ ಪಾಯಿಂಟ್ಗಳಿಗೆ ನಾನು ವಿಸಿಟ್ ಮಾಡ್ತೀನಿ. ಸರ್, ನಿನ್ನೆ BR ಪಾಟೀಲ್ ಅವರು ಒಂದು ಆರೋಪ ಮಾಡಿದ್ರು, ಅದು ನಿಜ ಅಂತ ಇವತ್ತು ಪುನರುಚ್ಚರಣೆ ಮಾಡಿದ್ದಾರೆ ಸರ್.
ಸತ್ಯ ಅಂತ ನಾನು ಹೇಳಿ ಯಾವ ಕಾರಣಕ್ಕೂ ಒಪ್ಪುದಿಲ್ಲ. ಅವರ ಮಾತನಾಡಿದ್ದಾರೆ ಸರ್ ಆಡಿಯೋದಲ್ಲಿ. ಅವರು ಮಾತಾಡೋದು ಏನು ಮಾತಾಡೋದು ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.